Welcome back to my class. I am Kalmesh Matgar. Already discussed about Wrong Man in Paradise, Workers Paradise. Sixth para, first to sixth para discussed. Now we discuss about seventh one para. ಒಂದರಿಂದ ಆರನೇ ಪ್ಯಾರಾ ತನಕನೂ ನಾವು ಡಿಸ್ಕಸ್ ಮಾಡಿದ್ವಿ. ಈಗ 7-1 ಪ್ಯಾರಾನ ಡಿಸ್ಕಸ್ ಮಾಡೋಣ. Seventh one para. But this newcomer who is a newcomer? That wrong man. Wrong man ಗೆ newcomer ಅಂತೇಳಿ ಕರೀತಾರ. But this newcomer who had passed all his life on earth without doing a scrap of a useful work, did not fit in with the scheme of things in workers' paradise. He lounged in the streets absently and jostled the hiring man. He lay down in the green meadows or close to the fast flowing streams and was taken to task by busy farmers. He was always in the way of others. But a newcomer in the workers' paradise ಗೆ ಆ ರಾಂಗ್ ಮ್ಯಾನ್ ಅನ್ನುವಂಥವ ಏನಾಗಿದ್ದ ಅಂತಂದ್ರೆ ನ್ಯೂ ಕಮರ್ ಹೊಸದಾಗಿ ಬಂದಿದ್ದ. Who had passed all his life earth without doing scrap of useful work. Already he spent in the earth life only needless work and useless work. ಅಂದ್ರೆ ಅದು ಯೂಸು ಇರಲಿಲ್ಲ, ನೀಡು ಇರಲಿಲ್ಲ, ಅಂತ ವರ್ಕ್ಸ್ ಅನ್ನ ಮಾಡ್ತಾ ಇದ್ದ. ಎಸ್, ಇಲ್ಲಿ ವರ್ಕರ್ಸ್ ಪ್ಯಾರಡೈಸಿಗೆ ಬಂದ ಮೇಲೂ ಅದೇ ಕೆಲಸವನ್ನ ಮುಂದುವರಿಸಿದ. ಡಿಡ್ ನಾಟ್ ಫಿಟ್ ವಿತ್ ದ ಸ್ಕೀಮ್ ಆಫ್ ಥಿಂಗ್ಸ್ ವರ್ಕರ್ಸ್ ಪ್ಯಾರಡೈಸ್. ಹಿ ಲಾಂಚ್ಡ್ ಇನ್ ದ ಸ್ಟ್ರೀಟ್ಸ್ ಅಬ್ಸೆಂಟ್ಲಿ ಜಾಸ್ಟಲ್ ದ ಹರಿಂಗ್ ಮ್ಯಾನ್. ಎಸ, ಇನ್ ಹರಿಂಗ್ ಮ್ಯಾನ್ ಮೀನ್ಸ್ ಅಲ್ಲಿ ಸ್ಪೀಡ್ ಆಗಿ ಕೆಲಸ ಮಾಡುವಂತವ್ರು. ಕೆಲಸ ಮಾಡೋವ್ರಿಗೆ ಏನ್ ಮಾಡ್ತಿದ್ದ? ಹಿ ವಾಸ್ ಅ ಜಾಸ್ಟಲ್ಡ್ ಅಂದ್ರೆ ಹರಟೆ ಹೊಡಿತಿದ್ದ. ಹಿ ಲೇ ಡೌನ್ ದ ಗ್ರೀನ್ ಮೆಡೋಸ್. ಗ್ರೀನ್ ಮೆಡೋಸ್ ಮೀನ್ಸ್ ಹಸಿರು ಹುಲ್ಲು ಅಂತೇಳಿ ಕರೀತಾರ. ಒಂದ್ ಟೈಪ್ ಫಾರೆಸ್ಟ್ ಗತೆ ಇರ್ತೈತಲ್ಲ, ಅದಕ್ಕೆ ಗ್ರೀನ್ ಮೆಡೋಸ್ ಅಂತೇಳಿ ಕರೀತಾರ. ಅಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಿದ್ದ. ಆರ್ ಕ್ಲೋಸ್ ಟು ದ ಫಾಸ್ಟ್ ಫ್ಲೋಯಿಂಗ್ ಸ್ಟ್ರೀಮ್ಸ್. ಎದಕ್ ಕ್ಲೋಸ್ ಆಗಿದ್ದ ಅಂತಂದ್ರ ಈ ಸ್ಟ್ರೀಮ್ಸ್ ಫಾಸ್ಟ್ ಆಗಿ ಏನು ಹರಿತಿತ್ತಲ್ಲ ನೀರ, ಅದಕ್ಕೆ ತುಂಬಾ ಕ್ಲೋಸ್ ಆಗಿದ್ದ. ಅಂಡ್ ವಾಸ್ ಟೇಕನ್ ಟು ಟಾಸ್ಕ್ ಬೈ ಬಿಜಿ ಫಾರ್ಮರ್ಸ್. ಆ ಬಿಜಿ ಫಾರ್ಮರ್ಸ್ ಮೀನ್ಸ್ ಅಲ್ಲಿ ಸಿಕ್ಕಾಪಟ್ಟಿ ಬಿಜಿ ಇರ್ತಿದ್ರು ಅಂತವ್ರಿಗೆ ಏನೇನೋ ಟಾಸ್ಕ್ ಕೊಡ್ತಿದ್ದ. ಉಪ್ಯಾದಪಿ ಟಾಸ್ಕ್ ಅಂತೇಳಿ ಕರೀತಾರ, ಅಂತ ಟಾಸ್ಕ್ ಕೊಡುವಂಥದ್ದು. ಹಿ ವಾಸ್ ಆಲ್ವೇಸ್ ಇನ್ ದ ವೇ ಆಫ್ ಅದರ್ಸ್. ಬರೇ ಕಾಡ್ಸುವಂತ ಕೆಲಸ ಮಾಡ್ತಿದ್ದ. ಎಲ್ಲಿ? ವರ್ಕರ್ಸ್ ಪ್ಯಾರಡೈಸ್ ಒಳಗಡೆ. ಇದು ಕಂಟಿನ್ಯೂಸ್ ಆಗಿ ನಡೀತು. ಎಸ್, ನೆಕ್ಸ್ಟ್ ಒನ್ ಪ್ಯಾರಾ. A bustling girl went every day to silent torrent. Silent since in workers' paradise, even in a torrent wouldn't waste its energy singing to fill her pitchers. A bustling girl. Bustling means a busy girl ಅಂತೇಳಿ ಕರೀತಾರ. ಅಲ್ಲಿ ಒಬ್ಬಳ ಲೇಡಿ ಆಕೆ went every day to silent torrent. She went every day in that silent torrent. Silent torrent means ಒನ್ ಆಫ್ ದಿ ಸೈಲೆಂಟ್ ರಿವರ್ ಅಂತೇಳಿ ಅನ್ಬಹುದು, ಅಥವಾ ಯಾವ್ದಾದ್ರು ಒಂದು ಸ್ಟ್ರೀಮ್ ಅಂತೇಳಿ ಅನ್ಬಹುದು. ನಮ್ ಕಡೆ ಹಳ್ಳ ಅಂತೇಳಿ ಕರಿತೀವಿ. ಆ ಸೈಲೆಂಟ್ ಟಾರೆಂಟ್ ಅಂತೇಳಿ ಯಾಕಂದ್ರು ಅಂತಂದ್ರ ಆ ಹರಿಯುವಂತ ನೀರ ಅದು ಸೌಂಡ್ ಸಹಿತ ಮಾಡ್ತಿರ್ಲಿಲ್ಲ. ಅಂದ್ರ ವೇಸ್ಟ್ ಇಟ್ಸ್ ಎನರ್ಜಿ ಸಿಂಗಿಂಗ್. ಅಷ್ಟು ಸೈಲೆಂಟ್ ಆಗಿ ಹರಿತಿತ್ತು. ಯಾಕಂತಂದ್ರ ಅಲ್ಲಿ ಬಿಜಿ ಇರೋವರಿಗೆ ತೊಂದರೆ ಕೊಡಬಾರ್ದು ಅಂತೇಳಿ ಅದು ಸಹಿತ ಸೈಲೆಂಟ್ ಆಗಿ ಫ್ಲೋಯಿಂಗ್ ಆಗುವಂಥದ್ದು. she went every day in that silent torrent to fill her pitchers. Pitchers means ಗಡಿಗೆ ಅಂತೇಳಿ ಕರೀತಾರ, ಹರಿವೆ ಅಂತೇಳಿ ಕರೀತಾರ, ಅಥವಾ ಕೊಡ ಅಂತೇಳಿನು ಕರೀತಾರ, ಪಾಟ್ ಅಂತೇಳಿನು ಕರೀತಾರ. ಎವ್ರಿ ಡೇ ಆ ನೀರ್ ತುಂಬ್ಕೊಂಡ್ ಬರುವಂತ ಒಂದು ಕೆಲಸ ಮಾಡ್ತಿದ್ರು. ಯಾರು? ಬಿಜಿ ಗರ್ಲ್ ಆರ್ ಅ ಬಸ್ಲಿಂಗ್ ಗರ್ಲ್. The girl's movement on the road was like the rapid movement of a skilled hand on the strings of a guitar. Her hair was carelessly done in questive waves waved often over her forehead to fear at the dark wonder of her eye. Yes, how to comparison poet in this para. The girl's movement, yes, her walking style. ಅವಳ ವಾಕಿಂಗ್ ಸ್ಟೈಲ್ ಅನ್ನ ಡಿಸ್ಕ್ರೈಬ್ ಮಾಡ್ಯಾನ. ಹೆಂಗಂತಂದ್ರ ರೋಡ್ ಮ್ಯಾಗ ಯಾವ ಟೈಪ್ ಹೋಗ್ತಿದ್ರು ಅಂತಂದ್ರ, ರೋಡ್ ವಾಸ್ ಲೈಕ್ ರ್ಯಾಪಿಡ್ ಮೂಮೆಂಟ್ ಆಫ್ ಅ ಸ್ಕಿಲ್ಡ್ ಹ್ಯಾಂಡ್ ದ ಸ್ಟ್ರಿಂಗ್ಸ್ ಆಫ್ ಗಿಟಾರ್. ಈ ಗಿಟಾರ್ ಅನ್ನ ಯಾವ ಟೈಪ್ ಸ್ಪೀಡ್ ಆಗಿ ಬಾರಿಸ್ತೀವಲ್ಲ, ಆ ದಾರಗಳನ್ನ ಎಳಿತೀವಲ್ಲ, ಆ ಟೈಪ್ ಸ್ಪೀಡ್ ಆಗಿ ಹೋಗ್ತಿದ್ರು. ಯಾಕಂತಂದ್ರ ಲೇಟ್ ಮಾಡಿದ್ರ ಕೆಲಸ ನಿಂದಿರ್ತೈತಿ ಅಂತೇಳಿ ಆ ಟೈಪ್ ಬಿಜಿ ಇರ್ತಿದ್ರು.
her hair was carelessly done inquisitive. ಎಸ್ ಹರ್ ಹೇರ್ ಅಂದ್ರ ಹೇರ್ ಅನ್ನ ತಲೆಯನ್ನ ಬಾಸ್ತಾನೇ ಇರಲಿಲ್ಲ, ಕೇರ್ಲೆಸ್ ಮಾಡ್ತಿದ್ರು. ಯಾಕಂತಂದ್ರ ವರ್ಕ್ಸ್ ಉಳಿತೈತಿ ಅನ್ನುವಂತ ಒಂದ ಉದ್ದೇಶ ಇರ್ತಿತ್ತ ಅವಳ ಹತ್ರ. ವಿಬ್ಸ್ ಫೇವರ್ಡ್ ಆಪ್ಟನ್ ಓವರ್ ಹರ್ ಫೋರ್ಹೆಡ್ ಟು ಫೀರ್ ಎಟ್ ದ ಡಾರ್ಕ್ ವಂಡರ್ ಆಫ್ ಹರ್ ಐ. ಎಸ್ ಅವು ಕೂದಲುಗಳ ಹಂಗೆ ಹನಿ ಮುಂದ್ಗಡೆ ಬಂದ್ ಬೀಳ್ತಾ ಇದ್ದು, ಬಟ್ ಶಿ ವಾಸ್ ಓನ್ಲಿ ಕೇರ್ಲೆಸ್ ಇನ್ ಹರ್ ಹೇರ್. ಅವಳ ಹೇರ್ ಅನ್ನ ಕೇರ್ಲೆಸ್ ಮಾಡ್ತಾ ಇದ್ದಳು ಅಂತೇಳಿ ಬರ್ತದೆ. ದ ಐಡ್ಲರ್ ವಾಸ್ ಸ್ಟ್ಯಾಂಡಿಂಗ್ ಬೈ ದ ಸ್ಟ್ರೀಮ್. ಐಡ್ಲರ್ ಮೀನ್ಸ್ ರಾಂಗ್ ಮ್ಯಾನ್ ಆರ್ ಅ ಪ್ರೀ ಮ್ಯಾನ್ ಅಂತೇಳಿ ಕರೀತಾರ. ಎಸ್ ಹಿ ವಾಸ್ ಸ್ಟ್ಯಾಂಡಿಂಗ್ ಬೈ ದಿ ಸ್ಟ್ರೀಮ್. ಆ ಸ್ಟ್ರೀಮ್ ಅಂತ ಗರ್ಲ್ ಬಂದು ತುಂಬ್ಕೊಂಡು ಏನ್ ನೀರ್ ತುಂಬ್ಕೊಂಡು ಹೊಕ್ಕಿದಳಲ್ಲ, ಆ ಸ್ಟ್ರೀಮ್ ಹತ್ರ ಬಂದ ಇವ್ ನಿಂತ್ಕೊಡ್ತಿದ್ದ. ಆಸ್ ಅ ಪ್ರಿನ್ಸಸ್ ಸೀಸ್ ಅ ಲೋನ್ಲಿ ಬೆಗ್ಗರ್ ಅಂಡ್ ಈಸ್ ಫಿಲ್ಡ್ ವಿತ್ ಅ ಪಿಟಿ. ಎಸ್ ಹೌ ಟು ಹಿ ವಾಸ್ ಸ್ಟ್ಯಾಂಡಿಂಗ್ ಲುಕ್ ಲೈಕ್ ಎಸ್ ಲೋನ್ಲಿ ಬೆಗ್ಗರ್. ಒಂದ್ ಟೈಪ್ ಬೆಗ್ಗರ್ ಹೆಂಗ್ ನಿಂತಿರ್ತಾರಲ್ಲ ಆ ಟೈಪ್ ನಿಂತ್ಕೋತಿದ್ದ. ಎಸ್ ಹೀಸ್ ಆಕ್ಟಿವಿಟಿ ಪಿಟಿ. ಸೊ ದ ಬಿಸಿ ಗರ್ಲ್ ಆಫ್ ಹೆವನ್ ಸಾ ದಿಸ್ ಒನ್ ಅಂಡ್ ವಾಸ್ ಫಿಲ್ಡ್ ವಿತ್ ಪಿಟಿ. ಎಸ್ ಸೊ ದ ಬಿಸಿ ಗರ್ಲ್ ಇನ್ ದ ಹೆವನ್ ಅವನನ್ನು ನೋಡಿದ ತಕ್ಷಣ ಆಕೆಗೆ ಏನೋ ಒಂದು ಕರುಣೆ ಬಂತು. ಎಸ್ ಹಿಂಗ್ಯಾಗ ನಿಂತಾನಿವ ಅಂತ ಹೇಳಿ ಎಸ್ ನೋಡಿದಳು. ಹಾ ಸಿ ಕ್ರೈಡ್ ವಿತ್ ಕನ್ಸರ್ನ್, ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್ ಹ್ಯಾವ್ ಯು. ಸಡನ್ಲಿ ಸಿ ವಾಸ್ ಕ್ರೈಡ್. ಕೇಳಿದಳು ಏನಂತ, ಎಸ್ ಯು ಹ್ಯಾವ್ ನೋ ವರ್ಕ್ ಇನ್ ಹ್ಯಾಂಡ್ ಹ್ಯಾವ್ ಯು. ಯಾವ್ದಾದ್ರು ಕೆಲಸ ಇಲ್ಲ ನಿನಗ ಕೈ ಒಳಗಡೆ ಅಂತೇಳಿ ಕ್ವಶನ್ ಮಾಡಿದಳು. ಯಾರು? ಬಿಸಿ ಗರ್ಲ್. ದ ಮ್ಯಾನ್ ಸೈಡ್, ವರ್ಕ್ ಐ ಹ್ಯಾವ್ ನಾಟ್ ಅ ಮೂಮೆಂಟ್ ಟು ಸ್ಪೇರ್ ಫಾರ್ ವರ್ಕ್. ನೋ 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 ನಾನು ವರ್ಕ್ ಮಾಡುವುದಿಲ್ಲ, ನಿಮ್ ಕೈಯಿಂದನೇ ಕೆಲಸ ಮಾಡಿಸ್ತೀನಿ ಅನ್ನುವಂತ ಒಂದ ಲ್ಯಾಂಗ್ವೇಜ್ ಅನ್ನ ಅಂದ ಅವಳಿಗೆ. The girl did not understand his words and said, I shall spare some work for you to do if you like. The girl did not understand his words. ಸಡನ್ ಆಗಿ ಅವನ ವರ್ಡ್ಸ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಿಕ್ ಆಗ್ಲಿಲ್ಲ. ಏನೋ ಒಂದು ಹೇಳಿದ ಅಂತೇಳಿ ಸುಮ್ಮ ಆದಳಾಕಿ. ಅಂಡ್ ಸೇಡ್, ಐ ಶಾಲ್ ಸ್ಪೇರ್ ಸಮ್ ವರ್ಕ್ ಫಾರ್ ಯು ಟು ಡೂ ಇಫ್ ಯು ಲೈಕ್ ಅಂತೇಳಿ ಕೇಳಿದಳು. ಯಾರು? ಆ ಬಿಸಿ ಗರ್ಲ ರಾಂಗ್ ಮ್ಯಾನ್ ಅನ್ನ ಕೇಳಿದಳು. ಕೆಲಸ ಕೊಡ್ತೀನಿ ಮಾಡ್ತೀನಿ ಅಂತ ಅಂದಳು. ಎಸ್ ದ ಮ್ಯಾನ್ ರಿಪ್ಲೈಡ್. ಸಡನ್ಲಿ ರಾಂಗ್ ಮ್ಯಾನ್ ರಿಪ್ಲೈ ಮಾಡಿದ. ಗರ್ಲ್ ಆಫ್ ದಿ ಸೈಲೆಂಟ್ ಟಾರೆಂಟ್, ಆಲ್ ದಿಸ್ ಟೈಮ್ ಐ ಹ್ಯಾವ್ ಬಿನ್ ವೇಟಿಂಗ್ ಟು ಟೇಕ್ ಸಮ್ ವರ್ಕ್ ಫ್ರಮ್ ಯುವರ್ ಹ್ಯಾಂಡ್ಸ್. ಎಸ್ ಏನ್ ಹೇಳಿದ ಅಂತಂದ್ರ, ನಾನೇ ನಿನ್ನ ಕೈಯಿಂದ ಒಂದ್ ಕೆಲಸ ಮಾಡಿಸ್ಬೇಕಂತ ಮಾಡಿದ್ನಿ, ಅಥವಾ ನಿನ್ನ ಕೈಯಿಂದ ಒಂದ್ ಕೆಲಸ ತಗೋಬೇಕಂತೇಳಿ ಮಾಡೀನಿ ಅಂತೇಳಿ ಅಂದ. ಯಾರು? ಆ ರಾಂಗ್ ಮ್ಯಾನ್. ವಾಟ್ ಕೈಂಡ್ ಆಫ್ ವರ್ಕ್ ವುಡ್ ಯು ಲೈಕ್? ಯಾವ ಟೈಪ್ ಅದ ವರ್ಕ್ ಅಂತೇಳಿ ಕೇಳಿದಳ ಹುಡುಗಿ. ಬಸ್ಲಿಂಗ್ ಅಲ್ಲ. Will you give me one your pictures on the can spare? Will you give me one of the your picture? Picture means that is a one of the pot. ನಿನ್ನ ಕೈ ಒಳಗಡೆ ಇರುವಂತ ಪಾಟ್ ಅನ್ನ ನನ್ನ ಕೈ ಒಳಗಡೆ ಕೊಡು, ನಾ ಏನಾದ್ರು ಒಂದು ಮಾಡ್ತೀನಿ ಅಂತಂದ್ರು ಅಂದ. She asked, a picture? You want to draw water from the torrent? Suddenly she asked, annoying, a picture ಕೊಡ ತಗೊಂತಿ ಯಾಕ? ಯು ವಾಂಟ್ ಟು ಡ್ರಾ ವಾಟರ್ ಫ್ರಮ್ ದಿ ಟಾರೆಂಟ್. ಆ ನೀರಿನೊಳಗಡೆ ಏನಾದ್ರು ಈ ಕೊಡ ತಗೊಂಡ ಕಲಕ್ತಾರ ನೋಡ್ರಿ, ಆ ಕಲಕ್ ಟೈಪ್ ಮಾಡ್ಕೋಂತ ಕೊಂಡಿರ್ತೀಯೇನ ಅಂತೇಳಿ ಕೇಳಿದಳು. ನೋ, ಐ ಶಾಲ್ ಡ್ರಾ ಪಿಕ್ಚರ್ಸ್ ಆನ್ ಯುವರ್ ಪಿಕ್ಚರ್. ಸಡನ್ಲಿ ಹಿ ವಾಸ್ ರಿಪ್ಲೈಡ್, ನೋ 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 ಐ ಶಾಲ್ ಡ್ರಾ ಪಿಕ್ಚರ್ಸ್. ನಿನ್ನ ಏನ್ ಪಾಟ್ ಐತಲ್ಲ ಆ ಪಿಕ್ಚರ್ ಮೇಲ್ಗಡೆ ನಾ ಪಿಕ್ಚರ್ ತೆಗಿತೀನಿ, ಪಿಕ್ಚರ್ ಅನ್ನ ಬಿಡಿಸ್ತೀನಿ, ಡ್ರಾಯಿಂಗ್ ಮಾಡ್ತೀನಿ ಅಂತೇಳಿ ಅಂದ. ಸಡನ್ಲಿ ದ ಗರ್ಲ್ ವಾಸ್ ಎನಾಯ್ಡ್. ಸಿಟ್ಟು ಬಂದ್ ಬಿಡಿತ ಅವಳಿಗೆ. ಸಡನ್ಲಿ ಸಿ ವಾಸ್ ಎನಾಯ್ಡ್. ಪಿಕ್ಚರ್ಸ್ ಇಂಡೀಡ್, ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್ ಆನ್ ಸಚ್ ಆಸ್ ಯು, ಐ ಆಮ್ ಗೋಯಿಂಗ್. ಅಂಡ್ ಸಿ ವಾಕ್ಡ್ ಅವೇ. ಸಡನ್ಲಿ ಸಿ ವಾಸ್ ಎನಾಯ್ಡ್. ಐ ಹ್ಯಾವ್ ನೋ ಟೈಮ್ ಟು ವೇಸ್ಟ್. ನಿನ್ ಜೊತೆ ಟೈಮ್ ವೇಸ್ಟ್ ಮಾಡಕ್ ನನಗೆ ಟೈಮ್ ಇಲ್ಲ. ಎಸ್ ಐ ಆಮ್ ಗೋಯಿಂಗ್. ಸಡನ್ ಆಗಿ ಸಿಟ್ಟಿಗೆ ಬಂದ ಹೊಂಟ್ ಬಿಟ್ಲು. ಸಿ ವಾಕ್ಡ್ ಅವೇ. But how could a busy person get the better of one who had nothing to do? Every day they met and every day he said to her, girl of the silent torrent, give me one of your clay pictures. Pictures? I shall draw pictures on it. Yes, sir, but continue everyday time. What is that? Wrong man. ಬಿಸಿ ಪರ್ಸನ್ ಅಂತೇಳಿ ಏನೂ ಇದ್ದಿದ್ದಿಲ್ಲ, ಬಟ್ ಹೋಗೋದು ನಿಂದ್ರೋದು. ಎಸ್ ಕಂಟಿನ್ಯೂಸ್ಲಿ ಎವ್ರಿ ಡೇ ದೇ ಮೆಟ್ ಎವ್ರಿ ಡೇ ಅಂಡ್ ಸೇಡ್,
ಆ ಹುಡುಗಿ ಹೇಳ್ತಾ ಇದ್ದ ಏನಂತ, ಎಸ್ ಗಿವ್ ಮೀ ಯುವರ್ ಪಿಕ್ಚರ್, ಗಿವ್ ಮಿ ಯುವರ್ ಪಿಕ್ಚರ್, ಐ ಶಾಲ್ ಡ್ರಾ ಆನ್ ದ ಪಿಕ್ಚರ್ ಅಂತೇಳಿ ಹೇಳ್ತಾ ಇದ್ದ. ಕಂಟಿನ್ಯೂಸ್ಲಿ ನಡೆದಿತ್ತು ಹಂಗೆ. ಸಡನ್ಲಿ ಸಿ ಎಲ್ಡೆಡ್ ಅಟ್ ಲಾಸ್ಟ್, ಸಿ ಗೇವ್ ಹಿಮ್ ಒನ್ ಆಫ್ ಹರ್ ಪಿಕ್ಚರ್. ಎಲ್ಡೆಡ್ ಮೀನ್ಸ್ accepted ಆರ್ ಅಗ್ರೀಡ್ ಅಂತೇಳಿ ಕರೀತಾರ. ಎಸ್ ಲಾಸ್ಟ್ ಒನ್ ಸಿ ಅಗ್ರೀಡ್, ಸಿ ಗೇವ್ ಒನ್ ಆಫ್ ದಿ ಹರ್ ಪಿಕ್ಚರ್. ಅವಾಗ ಏನ್ ಮಾಡಿದ್ರು, ಒಂದ ಆ ಪಾಟ್ ಅನ್ನ ಕೊಟ್ಲು ಅಂತೇಳಿ ಬರ್ತದೆ. ನೆಕ್ಸ್ಟ್ ಒನ್ ಐ ವಿಲ್ ಕಂಟಿನ್ಯೂ.